ಗೊತ್ತಿಲ್ಲದಿರೋ ವಿಷಯ ಒಂದಿದೆ. ಅದೇನು ಅಂದರೆ 500ನೇ ಶತಮಾನದಲ್ಲಿ ಪ್ರಕೃತಿಯಲ್ಲಿರುವಂತಹ ಒಂದು ನೇಚರ್ ಪವರನ್ನು ನಮ್ಮ ಒಂದು ಅಂಗೈನ ಮುಖಾಂತರ ಅಂದರೆ ಹಸ್ತಗಳ ಮುಖಾಂತರ ತಗೊಂಡು ನಮ್ಮ ದೇಹದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕಾಯಿಲೆಗಳನ್ನು, ಎಲ್ಲ ತೊಂದರೆಗಳನ್ನು ನಿವಾರಿಸ್ಕೊಳ್ಳುವಂತಹ ಶಕ್ತಿಯನ್ನು ಕಂಡುಹಿಡಿದು ರೇಖಿ ವಿದ್ಯೆಯನ್ನು ಕಂಡುಹಿಡಿದು ಗೌತಮ ಬುದ್ಧ ಅವರು. ಆಮೇಲೆ ಎಲ್ಲ ಸಮಸ್ಯೆಗಳನ್ನು ಒಂದು ದೊಡ್ಡ ದೊಡ್ಡ ಮಕ್ಕಳಿಗೆ ನಿಮ್ಮಲ್ಲಿ ತುಂಬ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸು ಬಂದಿರುವಂಥ ಮಕ್ಕಳಿದ್ದಾರೆ. ಎಷ್ಟೋ ಮಕ್ಕಳಿಗೆ ಡಿಪ್ರೆಷನ್ನು, ಎಷ್ಟೋ ಮಕ್ಕಳಿಗೆ ಓದೋಕ್ಕಾಗಲ್ಲ, ಸ್ಟ್ರೆಸ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿ ಮತ್ತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಅದರಲ್ಲಿ ನನಗೆ ತುಂಬ ಇಷ್ಟವಾದಂಥ ಹುಡುಗ ಅಪ್ಪು ಡ್ಯಾನ್ಸ್ ಮಾಡೋದಂಥ ಹುಡುಗ, ಅಲ್ಲಿ ಸ್ಪೆಕ್ಸ್ ಹಾಕೊಂಡು ಕೂತಿರೋ ಹುಡುಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಅವನಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಮತ್ತು ನಿಮ್ಮೆಲ್ಲರಿಗೂ ಈ ಒಂದು ವೇದಿಕೆಯ ಅವಕಾಶವನ್ನು ಕೊಟ್ಟಂತಹ ಇದು ನಿಮ್ಮ ವಾಹಿನಿ ಚಾನಲ್ ಅವರ ಕಿಶೋರ್ ಸರ್ಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಿಶೋರ್ ಸರ್ ಅವರು ನನ್ನ ಒಂದು ಕನಸನ್ನು ನೆರವೇರಿಸಿದ್ದಾರೆ. ಆ ಕನಸು ಏನು ಅಂದರೆ, ನಾನು ಕರಡೈ ಚಾನಲ್ನ ಸುಬ್ರಹ್ಮಣ್ಯ ಸರ್ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಒಂದು ನನ್ನ ತುಂಬ ದೊಡ್ಡ ಕನಸಾಗಿತ್ತು. ಆ ಕನಸು ಇವತ್ತು ನನಗೆ ನೆರವೇರಿದೆ. ಅದಕ್ಕಂತೂ ನನಗೆ ತುಂಬ 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 ಖುಷಿ ಆಗ್ತಾಯಿದೆ. ನಮಸ್ಕಾರ ಸರ್. ಅದು ನನಗೆ ನಿಜವಾಗ್ಲೂ ಅದು ನನ್ನ ಕನಸೇ ಆಗಿತ್ತು. ಆ ಕನಸು ಇವತ್ತು ಈ ವೇದಿಕೆಯ ಮೇಲೆ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇವತ್ತು ನಯನ ರಂಗಮಂದಿರದಲ್ಲಿದ್ದೀವಿ. ಏನು ವಿಶೇಷ ಅಂದರೆ, ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಿಂದ 56ನೇ ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮ ಹಾಗೂ 22ನೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಾವು ಬುದ್ಧ ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರಣಿ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಯಾಗನ್ನಿಸ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಮೇಡಮ್? ತುಂಬ ಚೆನ್ನಾಗಿ ಅನಿಸ್ತು ಸರ್. ನೀವು ಮಾಡ್ತಾ ಇರೋಂಥ ಈ ಒಳ್ಳೆ ಕೆಲಸಗಳು ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ಮತ್ತು ಎಷ್ಟೋ ಜನ ಒಂದು ಎಲೆಮರೆ ಕಾಯಿಗಳಾಗಿರುವಂತಹ ಎಷ್ಟೋ ಜನಕ್ಕೆ ನೀವು ಕರೆದು ಪ್ರಶಸ್ತಿಗಳನ್ನು ಕೊಟ್ಟು ಅವರ ಒಂದು ಪ್ರತಿಭೆಯನ್ನು ಗುರುತಿಸೋ ಥರ ಮಾಡ್ತಾ ಇದ್ದೀರಾ. ನಿಮ್ಮ ಸೇವೆಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸರ್. ಓಕೆ. ಮತ್ತು ಹಾಗೆ ಚೀಫ್ ಗೆಸ್ಟ್ ಆಗಿ ನಮಗೆ ಇವತ್ತು ಥರ್ಡ್ ಐ ಚೇರ್ಮನ್ ಮತ್ತು CEO ಆದಂಥ ಸುಬ್ರಹ್ಮಣ್ಯಂ ಸರ್ ಬಂದಿದ್ರು. ನೀವು ವೇದಿಕೆ ಮೇಲೆ ಮಾತಾಡಿದಾಗ ಹೇಳಿದ್ರಿ, ನನಗೆ ನಿಜವಾಗ್ಲೂ ಒಂದು ಕನಸಿತ್ತು ಸರ್ನ ನೋಡೋದಂತ. ಅವ್ರ ಜೊತೆ ಇವತ್ತೊಂದು ವೇದಿಕೆ ಶೇರ್ ಮಾಡಿದ್ರಿ, ಮತ್ತು ಅವರಿಂದನೇ ಪ್ರಶಸ್ತಿ ಕೂಡ ಸಿಕ್ತು. ನಿಮಗೆ ಯಾಕನ್ನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ ಸರ್. ಯಾಕೆಂದರೆ ನಾನು ಫಸ್ಟ್ ಅವ್ರ ವಾಯ್ಸನ್ನು ಕೇಳಿದಾಗ ಇಷ್ಟೊಂದು ಚೆನ್ನಾಗಿರೋ ವಾಯ್ಸು ಯಾರ್ದಿರ್ಬೋದು ಅಂತ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ. ಆಗ ಫೇಸ್ಬುಕ್ಕಲ್ಲಿ ಫಸ್ಟ್ ಟೈಮ್ ಅವರ ಫೇಸನ್ನು ನಾನು ನೋಡಿದೆ. ಆದರೆ ಇವತ್ತು ಅವ್ರ ಜೊತೆಯಲ್ಲಿ ನಾನು ಸ್ಟೇಜನ್ನು ಶೇರ್ ಮಾಡ್ಕೊಳ್ತೀನಿ ಅಥವಾ ಅವ್ರ ಕೈಲಿ ನಾನು ಪ್ರಶಸ್ತಿನ ತೊಗೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈ ಕನಸನ್ನು ನೆರವೇರಿಸಿರೋ ನಿಮಗೆ ತುಂಬ ಧನ್ಯವಾದಗಳು ಸರ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ, ಅನೇಕರಿಗೆ ನಿಮ್ಮಿಂದ ಒಂದು ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.